ದುಬೈ ಮೇಲೆ ಇರಾನ್ ನಡೆಸಿರುವ ದಾಳಿ ಮಧ್ಯೆ ದುಬೈನಲ್ಲಿ 50ಕ್ಕೂ ಹೆಚ್ಚು ಕನ್ನಡಿಗರು ಸಿಲುಕಿ ಪರದಾಡಿದ್ದಾರೆ. ಬಳ್ಳಾರಿ ಜಿಲ್ಲೆಯ 50ಕ್ಕೂ ಹೆಚ್ಚು ಜನರು ಸಿಲುಕಿದ್ದು ಇವರ ನೆರವಿಗೆ ಬಿ ನಾಗೇಂದ್ರ ಧಾವಿಸಿದ್ದಾರೆ. ದುಬೈನಲ್ಲಿರೋ ಸ್ನೇಹಿತನಿಗೆ ಕರೆ ಮಾಡಿ ಕನ್ನಡಿಗರಿಗೆ ಊಟ ಮತ್ತು ಅಗತ್ಯ ಸೌಲಭ್ಯ ಕಲ್ಪಿಸುವಂತೆ ಮನವಿ ಮಾಡಿದ್ದಾರೆ. ಇನ್ನು ದುಬೈನಲ್ಲಿ ಸಿಲುಕಿರೋ ಕನ್ನಡಿಗರ ಜೊತೆ ಸಿಎಂ ಸಿದ್ದರಾಮಯ್ಯ ವಿಡಿಯೋ ಕಾಲ್ ಮೂಲಕ ಮಾತನಾಡಿದ್ದಾರೆ. ನೀವು ಧೈರ್ಯವಾಗಿರಿ ಅಂತ ಭರವಸೆ ನೀಡಿದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಕನ್ನಡಿಗರ ಕುರಿತು ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಸಿದ್ದರಾಮಯ್ಯ, ಯಾವುದೇ ತೊಂದರೆ ಆಗದಂತೆ ಎಲ್ಲಾ ಕನ್ನಡಿಗರನ್ನ ಕರೆತರುತ್ತೇವೆ ಎಂದಿದ್ದಾರೆ. ವಿದೇಶಾಂಗ ಸಚಿವಾಲಯದ ಜೊತೆಗೆ ಸಂಪರ್ಕದಲ್ಲಿ ಇದ್ದೇವೆ ಅಂತ ತಿಳಿಸಿದ್ದಾರೆ. ನಾವು ಯಾರಿಗೂ ತೊಂದರೆ ಆಗದ ರೀತಿಯಲ್ಲಿ ಸುರಕ್ಷಿತವಾಗಿ ಕರ್ಕೊಂಡು ಬರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲರೂ ಕನ್ನಡಿಗರು, ಬಳ್ಳಾರಿಯವರು 35 ಜನನ ಎಷ್ಟು ಜನ ಇದ್ದಾರೆ. ಇರಾನ್ ದಾಳಿಯ ಬೆನ್ನಲ್ಲೇ ಯುದ್ಧದ ಕಾರ್ಮೋಡ ಕವಿದಿರುವ ದುಬೈನಲ್ಲಿ ರಾಯಚೂರಿನ ಮಕ್ಕಳ ತಜ್ಞ ಶಿವರಾಜ್ ಸಿಲುಕಿಕೊಂಡಿದ್ದಾರೆ. ವಿಜಯ ರತ್ನ ಇಂಟರ್ನ್ಯಾಷನಲ್ ಅವಾರ್ಡ್ ಪಡೆಯುವುದಕ್ಕೆ ದುಬೈಗೆ ಹೋಗಿ ಲಾಕ್ ಆಗಿರುವ ಶಿವರಾಜ್ರನ್ನ ಸುರಕ್ಷಿತವಾಗಿ ಕರೆತರುವಂತೆ ಅತ್ತಿಗೆ ಕವಿತಾ ಮನವಿ ಮಾಡಿಕೊಂಡಿದ್ದಾರೆ. 6 ದಿನಗಳ ಪ್ರವಾಸಕ್ಕೆ ಅಂತ ತೆರಳಿದ್ದ ಕೋಲಾರ ಮೂಲದ ಮೋಹನ್ ಹಾಗೂ ರಮಣಿ ದಂಪತಿ ದುಬೈನಲ್ಲಿ ಸಿಲುಕಿದ್ದಾರೆ. ವಿಜಯ ಮೆಡಿಕಲ್ಸ್ ಮಾಲೀಕ ಮೋಹನ್ ದಂಪತಿ ಪ್ಯಾಕೇಜ್ ಟ್ರಿಪ್ನಲ್ಲಿ ದುಬೈಗೆ ತೆರಳಿದ್ರು. ದುಬೈನಲ್ಲಿ ಸಿಲುಕಿದ ಕನ್ನಡಿಗರಿಗೆ ದುಬೈ ಒಕ್ಕಲಿಗರ ಸಂಘ ಸಹಾಯ ಹಸ್ತಕ್ಕೆ ಮುಂದಾಗಿದೆ. ಊಟ, ವಸತಿ, ವಿಮಾನ ಟಿಕೆಟ್ ಏನೇ ಬೇಕಾದರೂ ಸಂಪರ್ಕಿಸಿ ಅಂತ ದುಬೈ ಒಕ್ಕಲಿಗರ ಸಂಘದ ಅಧ್ಯಕ್ಷ ಕಿರಣ್ ಗೌಡ ಮನವಿ ಮಾಡಿದ್ದಾರೆ. ಏನೇ ಸಹಾಯ ಬೇಕಿದ್ರೂ 97152699541 ಸಂಖ್ಯೆಗೆ ಕರೆ ಮಾಡೋದಕ್ಕೆ ಮನವಿ ಮಾಡಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ದುಬೈಯಿಂದ ಒಕ್ಕಲಿಗ ಸಂಘದ ಅಧ್ಯಕ್ಷರಾದ ಕಿರಣ್ ಗೌಡರು ಮಾಡುವ ನಮಸ್ತೆಗಳು. ನಿಮಗೆ ಎಲ್ಲರಿಗೂ ಗೊತ್ತಿರೋ ರೀತಿ ನಿನ್ನೆ ಇರಾನ್ ದುಬೈಗೆ ಅಟ್ಯಾಕ್ ಮಾಡಿದೆ ಅಂತ ನೀವೆಲ್ಲ ನ್ಯೂಸಲ್ಲಿ ಕೇಳ್ಕೊಟ್ಟಿದ್ದೀರ. ಹೌದು, ಬಟ್ ನೀವು ಅಂದ್ಕೊಂಡಿರೋ ಥರ ಅಷ್ಟೊಂದು ಪ್ರಾಣ ಹಾನಿ ಆಗಲಿ ಇದಾಗಲಿ ಏನೂ ಆಗಿಲ್ಲ. ಇರಾನ್, ಇಸ್ರೇಲ್ ಹಾಗೂ ಅಮೆರಿಕ ಯುದ್ಧ ಹಿನ್ನೆಲೆ ನಟಿ ಅಮೂಲ್ಯ ಪತಿ ಜಗದೀಶ್ ದುಬೈನಲ್ಲೇ ಲಾಕ್ ಆಗಿದ್ದಾರೆ. ಅಲ್ಲಿಂದಲೇ ಪ್ರತಿಕ್ರಿಯಿಸಿದ ಜಗದೀಶ್, ಎಲ್ಲವೂ ನಾರ್ಮಲ್ ಆಗಿದೆ, ಆದರೆ ಎಚ್ಚರದಿಂದ ಇರಬೇಕು ಅಂತ ಇಲ್ಲಿನ ಸರ್ಕಾರದಿಂದ ಸಂದೇಶ ಬಂದಿದೆ ಅಂತ ತಿಳಿಸಿದ್ದಾರೆ. ಪ್ರತಿಷ್ಠಿತ ಆಲ್ ಇಂಗ್ಲೆಂಡ್ ಓಪನ್ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಬರ್ಮಿಂಗ್ಹ್ಯಾಮ್ಗೆ ಪ್ರಯಾಣಿಸುತ್ತಿದ್ದ ಖ್ಯಾತ ಬ್ಯಾಡ್ಮಿಂಟನ್ ತಾರೆ ಪಿವಿ ಸಿಂಧು ದುಬೈನಲ್ಲಿ ಸಿಲುಕಿದ್ದಾರೆ. ಈ ಬಗ್ಗೆ ಮಾಹಿತಿ ಹಂಚಿಕೊಂಡಿರುವ ಪಿವಿ ಸಿಂಧು, ವಿಮಾನಯಾನ ಸಂಪೂರ್ಣವಾಗಿ ಬಂದಾಗಿದೆ, ಇಲ್ಲಿನ ಪರಿಸ್ಥಿತಿ ತುಂಬಾ ಕಳವಳಕಾರಿಯಾಗಿದೆ ಎಂದಿದ್ದಾರೆ. ರಷ್ಯಾದ ಪ್ರವಾಸಿಗರು ದುಬೈನಲ್ಲಿ ಪಾರ್ಕಿಂಗ್ ಸ್ಥಳಗಳು ಮತ್ತು ನೆಲಮಾಳಿಗೆಗಳಲ್ಲಿ ರಾತ್ರಿ ಕಳೆದಿದ್ದಾರೆ. ಯುದ್ಧ ಭೀತಿಯಿಂದ ಕಂಗಾಲಾಗಿದ್ದ ರಷ್ಯಾದ ಪ್ರವಾಸಿಗರು ಪಾರ್ಕಿಂಗ್ ಲಾಟ್ನಲ್ಲೇ ಹಾಸಿಗೆ ಹಾಸಿ ಮಲಗಿದ್ದಾರೆ. ಯುದ್ಧದ ಹಿನ್ನೆಲೆ ಪ್ರವಾಸಿಗರಿಗೆ ಹೊರ ಹೋಗದಂತೆ ನಿರ್ಬಂಧ ವಿಧಿಸಲಾಗಿದೆ. ರಾಷ್ಟ್ರೀಯ ಭದ್ರತೆ, ರಕ್ಷಣೆ, ರಾಜತಾಂತ್ರಿಕ ಹಾಗೂ ವಿದೇಶಾಂಗ ವ್ಯವಹಾರಗಳಿಗೆ ಸಂಬಂಧಿಸಿದಂತೆ ಪ್ರಧಾನಿ ಮೋದಿ ಭದ್ರತಾ ಸಂಪುಟ ಸಮಿತಿ ಸಭೆ ಕರೆದಿದ್ದಾರೆ. ಈ ಸಭೆಯಲ್ಲಿ ಗೃಹ ಸಚಿವ ಅಮಿತ್ ಶಾ, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, 3 ಸೇನಾಪಡೆಗಳ ಮುಖ್ಯಸ್ಥರು ಹಾಗೂ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್ ಭಾಗಿಯಾಗಲಿದ್ದಾರೆ.